ನೀವು ಒಂದು ಏನೋ ವೆಹಿಕಲ್ ತರ್ತೀರಿ, ವೆಹಿಕಲ್ ತಂದ ಆ ವೆಹಿಕಲ್ ಆಕ್ಸಿಡೆಂಟ್ ಆಗ್ಬೇಕು ನಾಡಿಗೆ. ನೀವು ಒಂದು ಒಳ್ಳೆ ಹುಡುಗನ್ನ ನೋಡಿ ಮದುವೆ ಆಗ್ತಾ ಇದ್ದೀರಾ, ಅದನ್ನು ಕೂಡ ನಾಶ ಮಾಡಿಬಿಡ್ಬೇಕು. ಒಟ್ಟಿನಲ್ಲಿ ನಿಮ್ಮನ್ನು ಹಾಳು ಮಾಡಬೇಕು. ನಿಮ್ಮ ನೋವನ್ನು ಅವ್ರು ನೋಡಿ ಸಂತೋಷ ಪಡಬೇಕು. ಕುಟುಂಬ ಚೆನ್ನಾಗಿರಬಾರ್ದು, ಹೊಡೆದಾಕ್ಬೇಕು. ಅಣ್ಣತಮ್ಮತನ ಚೆನ್ನಾಯ್ತಾ, ಹೊಡೆದಾಕ್ಬಿಡ್ಬೇಕು. ಭೂಮಿಲಿ ಒಳ್ಳೆ ಬೆಳೆ ಬರ್ತಾಯ್ತಾ, ಆ ಭೂಮಿಯನ್ನು ನಾಶ ಮಾಡಿಬಿಡ್ಬೇಕು. ಅದೇನು ಮಾಡಿದ್ರು ಕೂಡ ಆ ಭೂಮಿಲಿ ಬೆಳೆ ಬರಬಾರ್ದು. ತಂತ್ರ ಪ್ರಯೋಗವನ್ನ ಮಾಡೋರ್ಗಿನ್ನ ಮಾಡಿಸೋರು ಜಾಸ್ತಿ ಆಗಿದ್ದಾರೆ. ನಮಸ್ಕಾರ ಗುರುಗಳೇ. ಶರಣಾರ್ಥಿಯಮ್ಮ. ಗುರುಗಳೇ, ಮಾಟ ಮಂತ್ರ ಅಂತೆಲ್ಲ ಮಾಡಿಸ್ತಾರಲ್ವಾ, ಇದರಿಂದ ಮಾಡೋದ್ರಿಂದ ಅವ್ರಿಗೆ ಏನ್ ಸಿಗುತ್ತೆ, ಯಾಕೆ ಮಾಡಬೇಕು ಆ ಥರ? ಎಲ್ಲ ನನ್ನ ಕಾಳಿಪೀಠದ ವೀಕ್ಷಕರಿಗೆ ಶರಣಾರ್ಥಿ. ಇಲ್ಲಿ ವಾಮಾಚಾರಿಕ ಮಾಟ ಮಂತ್ರ ಪ್ರಯೋಗ ಅನ್ನುವಂಥದ್ದು ವೇದಗಳಲ್ಲಿ ಅಥರ್ವಣ ವೇದ ಅನ್ನುವಂಥದ್ದು ಒಂದಿದೆ. ಆ ಅಥರ್ವಣ ವೇದದಲ್ಲಿ ತಂತ್ರ ಪ್ರಯೋಗವೂ ಕೂಡ ಒಂದು ವಿಭಾಗ. ಅಭಿಚಾರಿಕ ಅಂತ ಕರಿತೀವಿ. ವ್ಯಭಿಚಾರಿಕ ಅಲ್ಲ, ಅಭಿಚಾರಿಕ ಪ್ರಯೋಗಗಳು ಅಂತೇಳಿ ಕರಿತೀವಿ. ಆ ಅಭಿಚಾರಿಕ ಪ್ರಯೋಗಗಳಲ್ಲಿ ತಂತ್ರ ಪ್ರಯೋಗನೂ ಕೂಡ ಒಂದು. ಆ ತಂತ್ರ ಪ್ರಯೋಗವನ್ನು ಬಳಸಿ ಇಂದಿನ ಕಾಲದಲ್ಲಿ ರಾಜ ಮಹಾರಾಜರ ಯುದ್ಧಗಳಿಗೆ ಸಹಾಯವನ್ನು ಮಾಡ್ತಾ ಇದ್ರು. ಯಾರೋ ರಾಜಸ್ಥಾನಗಳಲ್ಲಿ ಪಂಡಿತರು ಅಂತ ಇವರು, ಗುರುಗಳು ಅಂತ ಇರತಕ್ಕಂಥವ್ರು, ಸಾಧಕರು ಅಂತ ಇದ್ರು. ಆ ಸಾಧಕರು ಮತ್ತು ಪಂಡಿತರು ಮತ್ತು ಮಹಾ ಯೋಗಿಗಳು ಇದನ್ನೆಲ್ಲ ತುಂಬ ಅಭ್ಯಾಸಗಳನ್ನು ಮಾಡಿದರು. ಆ ಅಭ್ಯಾಸ ಯಾತಕಪ್ಪ ಇತ್ತು ಅಂತಂದರೆ, ಅವರು ರಾಜಾಶ್ರಯದಲ್ಲಿರ್ತಕ್ಕಂಥ ರಾಜನಿಗೆ ಬಂದು ಒದಗಬಹುದಾದಂಥ ಎಲ್ಲ ಸಮಸ್ಯೆಗಳನ್ನು ಪರಿಹಾರದ ಮಾಡೋದಕ್ಕೆ ಈ ತಂತ್ರ ಪ್ರಯೋಗ ಬಳಕೆ ಆಗ್ತಾ ಇತ್ತು. ಮತ್ತು ದುಷ್ಟ ನಿಗ್ರಹಕ್ಕೆ ತಂತ್ರ ಪ್ರಯೋಗವನ್ನು ಮಾಡ್ತಾ ಇದ್ರು. ದುಷ್ಟರನ್ನು ನಿಗ್ರಹ ಮಾಡೋದಕ್ಕೆ, ಶತ್ರು ಸೈನ್ಯವನ್ನು ನಾಶ ಮಾಡೋದಕ್ಕೆ, ಶತ್ರು ಸೈನ್ಯವನ್ನು ಹುಟ್ಟಡಗದಿಸೋಕ್ಕೆ, ನಮ್ಮನ್ನು, ನಮ್ಮ ದೇಶವನ್ನು, ನಮ್ಮನ್ನು ರಕ್ಷಣೆ ಮಾಡೋದಕ್ಕಾಗಿ ಒಂದು ತಂತ್ರ ವಿಭಾಗವನ್ನು ಬಳಸ್ತಾ ಇದ್ರು. ಈಗ ಆ ತಂತ್ರ ವಿಭಾಗ ಏನಾಗಿದೆ ಅಂತಂದರೆ, ನೀವು ಚೆನ್ನಾಗಿದ್ದರೆ ಸಾಕು ಕಂದ. ನೀವು ಒಂದು ಏನೋ ವೆಹಿಕಲ್ ತರ್ತೀರಿ, ನಾಳಿಕೆ ನಾನು ದುಡ್ದು ಅದನ್ನ ವೆಹಿಕಲ್ ತರಬೇಕು ಅನ್ನೋಂಥದ್ದು ಯಾರಿಗೂ ಇಲ್ಲ. ವೆಹಿಕಲ್ ತಂದ ಆ ವೆಹಿಕಲ್ ಆಕ್ಸಿಡೆಂಟ್ ಆಗ್ಬೇಕು ನಾಡಿಗೆ. ನೀವು ಒಂದು ಒಳ್ಳೆ ಹುಡುಗನ್ನ ನೋಡಿ ಮದುವೆ ಆಗ್ತಾ ಇದ್ದೀರಾ, ಅವರು ಹೆಣ್ಮಕ್ಳುಗಳ್ನು ಕೂಡ ಒಳ್ಳೆ ಜಾಗ ಕೊಟ್ಟು ಮದುವೆ ಮಾಡಂಗಿಲ್ಲ. ನಿನ್ನ ಜೀವನದ ಜೊತೆ ಅವ್ರು ಆಟ ಆಡಬೇಕು, ಅದನ್ನು ಕೂಡ ನಾಶ ಮಾಡಿಬಿಡ್ಬೇಕು. ನಿಮ್ಮ ಕುಟುಂಬ ತುಂಬ ಚೆನ್ನಾಗಿದೆಯಾ, ಆ ಕುಟುಂಬದಲ್ಲಿ ಏನಾದ್ರು ಗಲಾಟೆ ಎಬ್ಬರಿಸ್ಬೇಕು, ಅದನ್ನ ನೋಡಿ ಇವರು ಸಂತೋಷ ಪಡಬೇಕು. ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಒಳ್ಳೆ ಹೋಟ್ಲು ನಡೆಸ್ತಿದ್ರಿ, ಹೋಟ್ಲು ಚೆನ್ನಾಗಿ ನಡೀತಿತ್ತು, ಇವರು ಕೂಡ ಒಳ್ಳೆ ಪದಾರ್ಥಗಳನ್ನು ಮಾಡಿ ರುಚಿ ಶುಚಿಗಳನ್ನು ಮಾಡಿ ಅಭಿವೃದ್ಧಿ ಮಾಡೋವಂಥದ್ದಿಲ್ಲ. ನೀನೇನಾದ್ರು ಹೋಟ್ಲು ಮಾಡಿದ್ರೆ ಇನ್ನೊಬ್ಬ ಆಪೋಸಿಟ್ ಹೋಟ್ಲು ಮಾಡ್ತಾನೆ. ನೀನೇನಾದ್ರು ಬಿಸ್ನೆಸ್ ಮಾಡಿದೆ ನಿನ್ನ ಆಪೋಸಿಟ್ ಬಿಸ್ನೆಸ್ ಮಾಡ್ತಾನೆ ಅವನು. ಆ ಬಿಸ್ನೆಸ್ ಮಾಡೋನು ಏನು ಮಾಡ್ತಾನೆ, ನಿಂದೆಲ್ಲ ನಾಶ ಮಾಡಬೇಕು, ಅವನು ಉದ್ಧಾರ ಆಗಬೇಕು. ಮತ್ತು ಒಳ್ಳೆ ಕಂಪ್ನಿ ನಡೆಸ್ತಾ ಇದ್ಯಾ, ಇನ್ನೊಂದು ಕಂಪ್ನಿನು ಈ ಕಂಪ್ನಿನ ಮೇಲೆ ಒಂದು ದೇವಸ್ಥಾನ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆಯಾ, ಇನ್ನೊಬ್ಬ ದೇವಸ್ಥಾನದ ಶುರು ಕಚೇರಿ. ಅಥವಾ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳು ತುಂಬ ಉತ್ಕೃಷ್ಟವಾಗಿ ನಡೀತಾ ಇತ್ತು, ನಿಮ್ಮನೆ ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಾ ಇತ್ತು, ಆ ವಿದ್ಯಾಭ್ಯಾಸ ಹಾಳು ಮಾಡೋದು, ಮತ್ತು ನಿಮ್ಗೇನಾರೋ ತೊಂದರೆಗಳನ್ನು ಮಾಡೋದು. ಇದು ಈಗ ಬಳಸ್ತಾ ಇರತಕ್ಕಂಥ ರೀತಿ ನೀತಿಗಳು. ಒಟ್ಟಿನಲ್ಲಿ ನಿಮ್ಮನ್ನು ಹಾಳು ಮಾಡಬೇಕು, ನಿಮ್ಮ ನೋವನ್ನು ಅವ್ರು ನೋಡಿ ಸಂತೋಷ ಪಡಬೇಕು. ನಿಮಗೆ ಶಾರೀರಿಕವಾಗಿ ಏನಾದ್ರು ತೊಂದರೆ ತಾಪತ್ರೆಗಳನ್ನು ಕೊಟ್ಟು ಅಲ್ಲಾಡಿಸ್ಬಿಡ್ಬೇಕು, ನಿಮ್ಗೇನಾದ್ರು ನೋವುಗಳನ್ನು ಕೊಟ್ಟು ಅಲ್ಲಾಡಿಸ್ಬಿಡ್ಬೇಕು. ಕುಟುಂಬ ಚೆನ್ನಾಗಿರಬಾರ್ದು, ಹೊಡೆದಾಕ್ಬೇಕು. ಅಣ್ಣತಮ್ಮತನ ಚೆನ್ನಾಯ್ತಾ, ಹೊಡೆದಾಕ್ಬಿಡ್ಬೇಕು. ಭೂಮಿಲಿ ಒಳ್ಳೆ ಬೆಳೆ ಬರ್ತಾಯ್ತಾ, ಆ ಭೂಮಿಯನ್ನು ನಾಶ ಮಾಡಿಬಿಡ್ಬೇಕು. ಅದೇನು ಮಾಡಿದ್ರು ಕೂಡ ಆ ಭೂಮಿಲಿ ಬೆಳೆ ಬರಬಾರ್ದು. ಹೀಗೆ ತಂತ್ರ ಪ್ರಯೋಗವನ್ನು ಮಾಡೋರ್ಗಿನ್ನ ಮಾಡಿಸೋರು ಜಾಸ್ತಿ ಆಗಿದ್ದಾರೆ. ಯಾರೋ ಒಬ್ಬ ಒಳ್ಳೆ ವಿದ್ಯೆ ಕಲ್ತ್ಕೊಂಡು ಕೂತಿರ್ತಾನೆ, ಅವನಿಗೆ ಹೋಗೋದು ಒಂದು 50,000 ಕೊಡೋದು, ಒಂದು 50,000 ಕೊಟ್ಟು ಸ್ವಾಮಿ ಇಂಥ ಕುಟುಂಬ ಹಾಳು ಮಾಡಬೇಕು. ಅವನಿಗೇನು ಕೂತದ ಜಾಗದ ಯಾರ ಮನೆ ಯಾರು ಹಾಳಾಗೋಗ್ಲಿ, ಯಾವನಾರು ಉದ್ಯೋಗ ಹಾಳಾಗಿರಲಿ, ಇನ್ನೇನೋ ಆಗಿರಲಿ. ಮತ್ತು ವಿಶೇಷವಾಗಿ ಇತ್ತೀಚೆಗೆ ಮಕ್ಕಳುಗಳ ಮೇಲೆ ಪ್ರಯೋಗ ಆಗ್ತಾ ಇರ್ತಕ್ಕಂಥ ವಿಚಾರ ಜಾಸ್ತಿ ಬರ್ತಾ ಇದೆ ಕ್ಷೇತ್ರಕ್ಕೆ. ಮಕ್ಕಳುಗಳ ಮೇಲೆ, ಆ ಮಕ್ಕಳು ಚೆನ್ನಾಗಿ ಓದ್ತಿರ್ತವೆ, ಇದ್ಕಿದ್ದಂಗೆ ವಿದ್ಯಾಭ್ಯಾಸ ಸ್ಟಾಪ್ ಆಗ್ಬಿಡುತ್ತೆ. ಮತ್ತು ಚೆನ್ನಾಗಿರ್ತವೆ, ಆ ಇದ್ಕಿದ್ದಂಗೆ ಕಿರ್ಚಾಡೋದು, ಕೂಗಾಡೋದು, ಮನೇಲಿ ಬಿದ್ದು ಒದ್ದಾಡೋದು, ಮತ್ತು ಕನಸುಗಳು ಸರಿಯಾಗಿ ಬೀಳ್ದಲೇ ಇರ್ತಕ್ಕಂಥದ್ದು. ತುಂಬ ಚೆನ್ನಾಗಿರುತ್ತೆ, ಗಂಡ ಹೆಂಡ್ತಿನೇ ಕಿತ್ತೋಗ್ಬಿಡೋದು, ಅತ್ತೆ ಮಾವನೇ ಕಿತ್ತೋಗ್ಬಿಡೋದು. ಈ ರೀತಿ ಸಮಸ್ಯೆಗಳು ವಿಪರೀತವಾಗಿದ್ದಾವೆ. ಯಾಕಪ್ಪ ಅಂತಂದರೆ, ನಾನು ಹೇಳ್ದೆ ಆಗಲೇ, ನೀವು ಚೆನ್ನಾಗಿದ್ರೆ ಸಾಕು, ನಿಮ್ಮನ್ನು ಹಾಳು ಮಾಡಬೇಕು. ನೀವು ಒಳ್ಳೆ ಬಿಸ್ನೆಸ್ ಮಾಡ್ತಿದ್ರೆ ಸಾಕು, ನಿಮ್ಮ ಬಿಸ್ನೆಸ್ ಹಾಳು ಮಾಡಿ ಆ ಬಿಸ್ನೆಸ್ ಅವ್ನು ಕಿತ್ಕೋಬೇಕು.
ಇದರಲ್ಲಿ ಸಂತೋಷ ಪಡ್ತಾ ಇದೆ ಜನ. ಮಾಡೋರ್ಗಿನ್ನ ಮಾಡಿಸೋರು ಜಾಸ್ತಿ ಆಗಿದ್ದಾರೆ. ಒಂದು 5 ಸಾವಿರ ಕೊಟ್ಟರು ಸಾಕು, ಅವನು ಮನೆ ಮಠ ಮಂದಿರ ಎಲ್ಲ ಹಾಳು ಮಾಡಿ ಬೆಂಕಿ ಇಕ್ಕಿಬಿಡೋದು. ಸುಮ್ಮನೆ ಆರೋಗ್ಯದ ಸಮಸ್ಯೆ ಶುರುವಾಗ್ಬಿಡುತ್ತೆ. ಆರೋಗ್ಯದ ಸಮಸ್ಯೆ ಹೆಂಗೆ ಶುರುವಾಗುತ್ತೆ ಅಂತಂದರೆ ಅದು ಹೇಳ್ಬಾರ್ದು. ಫೈನಲ್ ಹಾಸ್ಪಿಟ್ಲಿಗೆ ಹೋಗಿ ಆಪ್ರೇಷನ್ಗಳಾದರೂ ಆಪ್ರೇಷನ್ನಲ್ಲೂ ಕೂಡ ಅಚ್ಚುಕಟ್ಟಾಗಿರಲ್ಲ. ಆ ರೀತಿಯಾದಂಥ ಸಮಸ್ಯೆಗಳು ಶುರುವಾಗ್ಬಿಡುತ್ತೆ. ಆ ರೀತಿಯಾದ ಸಮಸ್ಯೆಯನ್ನು ಶುರು ಮಾಡಿ ನಿಮ್ಮನ್ನು ಆಟ ಆಡಿಸಿ ನಿಮ್ಮನ್ನು ಕೊನೆ ಪಕ್ಷ ಆ ಪ್ರಯೋಗ ಹೆಂಗಿರುತ್ತಪ್ಪ ಅಂತಂದರೆ ಸಾವನ್ನು ಮಾಡಬೇಕು. ಆ ರೀತಿಯಾದಂಥ ವೈಪರೀತ್ಯವಾದಂಥ ಪ್ರಯೋಗಗಳನ್ನು ಮಾಡಿಬಿಡ್ತಾರೆ. ಕೂತು ಜಾಗದಲ್ಲೇ ಕೈಕಾಲುಗಳು ಹಾಗೆ ಬಿದ್ದೋಗ್ಬಿಡ್ಬೇಕು. ಗೊಂಬೆ ಪ್ರಯೋಗ ಅಂತ ಮಾಡ್ತಾರೆ, ಭಾನುಮತಿ ಪ್ರಯೋಗ ಅಂತ ಮಾಡ್ತಾರೆ, ಚೌಡಿ ಪ್ರಯೋಗ ಅಂತ ಮಾಡ್ತಾರೆ, ಭೂತ ಕೋಲುಗಳನ್ನು ಪ್ರಯೋಗ ಮಾಡ್ತಾರೆ, ಇನ್ನೇನೋ ಮತ್ತು ಆತ್ಮ ಪ್ರಯೋಗಗಳನ್ನು ಮಾಡುವಂಥದ್ದು. ಈ ಯಾವುದೋ ಒಂದು ಮಶಾಣ ಪ್ರಯೋಗಗಳನ್ನು ಮಾಡಿ ಆತ್ಮಗಳನ್ನು ಬಿಟ್ಬಿಟ್ಟು ಅವ್ರನ್ನ ಆಟ ಆಡಿಸ್ಬಿಡೋದು. ಈ ರೀತಿಯಾದಂಥ ಪ್ರಯೋಗಾದಿಗಳನ್ನು ಮಾಡಿ ಅವ್ರನ್ನ ಆಟ ಆಡಿಸಿ ಅವರನ್ನು ಮಣ್ಣು ಮುಗಿಸಿ ಕೊನೆಗೆ ಇವರೆದುರಿಗೆ ಅವ್ರು ಸಾಯಬೇಕು. ಆ ರೀತಿಯಾಗಿ ಮಾಡಿ ನಿಮ್ಮನ್ನು ಆಟ ಆಡಿಸಿಬಿಡ್ತಾರೆ ಕಂದ. ಗುರುಗಳೇ, ಮಾಟ ಮಂತ್ರ ಮಾಡಿಸಿರ್ತಾರಲ್ವಾ, ಇದನ್ನ ನಮಗೆ ಗೊತ್ತಾಗೋದು ಹೇಗೆ? ನಾವು ಹೇಗೆ ತಿಳ್ಕೊಳ್ಳೋದು ಅದನ್ನ? ನೋಡಿ, ಒಳ್ಳೆ ಪ್ರಶ್ನೆ ಮಗಳೇ. ಇದು ಈ ರೀತಿ ನಾನೇನೆಲ್ಲ ಇಷ್ಟತಕ ಹೇಳಿದ್ನಲ್ಲ, ಈ ರೀತಿ ಮನೆ ಒಳಗೆ ಉದ್ಭವ ಆಗ್ಬಿಡುತ್ತೆ. ನಾವು ಚೆನ್ನಾಗಿರ್ತೀವಿ, ವ್ಯಾಪಾರ ಇದ್ಕಿದ್ದಂಗೆ ಡೌನ್ ಆಗ್ಬಿಡುತ್ತೆ, ಇದ್ಕಿದ್ದಂಗೆ ಏನೇನೋ ಸಮಸ್ಯೆಗಳು ಶುರು ಆಗ್ಬಿಡುತ್ತೆ. ನಾನು ಇಷ್ಟೊತ್ತಕ ಏನೆಲ್ಲ ಹೇಳಿದೆ ಆ ಸಮಸ್ಯೆಗಳು ಇದ್ಕಿದ್ದಂಗೆ ಶುರು ಆಗ್ತಿದ್ದಂಗೆ ಪಕ್ಕ ತಿಳ್ಕೋಬೇಕು, ನಮಗೆ ಯಾರೋ ಏನೋ ಕೆಡ್ಕನ್ನ ಮಾಡಿದರೆ ಕೈ ಕೊಟ್ಟವ್ರೆ. ಓಹೋ, ಇದ್ಯಾಕೋ ಸರಿ ಬರ್ತಾ ಇಲ್ಲ. ಸಣ್ಣದ್ರಲ್ಲಿ ಸೂಕ್ಷ್ಮಗಳು ಬಂದ್ಬಿಡುತ್ತೆ. ಆ ಸಣ್ಣದ್ರಲ್ಲಿ ಸೂಕ್ಷ್ಮಗಳನ್ನು ನಾವು ನೆಗ್ಲಿಜೆನ್ಸಿ ಮಾಡ್ತೀವಿ. ಆ ನೆಗ್ಲೆಕ್ಟ್ ಮಾಡಿದಾಗಲೇ ದೊಡ್ಡ ಗಂಡ ಅಂತ ಮುಂದೆ ಕಾದೈತಿ ಅಂತ. ಆ ಒಂದು ಚೂರು ಸೂಕ್ಷ್ಮ ಗೊತ್ತಾಗ್ತಿದ್ದಂಗೆ ಸೀದಾ ಬನ್ನಿ ಕ್ಷೇತ್ರಕ್ಕೆ. ಆ ಕ್ಷೇತ್ರಕ್ಕೆ ಬತ್ತಿದ್ದಂಗೆ ಅಮ್ಮನವ್ರನ್ನ ಪ್ರಶ್ನೆ ಮಾಡಿ. ಆ ಪ್ರಶ್ನೆಯಲ್ಲಿ ನಿಮಗೆ ಆ ಪ್ರಶ್ನೆ ವಿಭಾಗದಲ್ಲಿ ಹೇಳುತ್ತೆ, ನೋಡಪ್ಪ, ತಾಂತ್ರಿಕ ಪ್ರಯೋಗ ಆಗಿದೆ ನಿನಗೆ, ವಾಮಾಚಾರಿಕವಾದಂಥ ಮಾಟಾಕೋಟ್ಲುಗಳ ಪ್ರಯೋಗ ಆಗಿದೆ, ನಿಮ್ಮ ಮನೇಲಿ ಹೀಗೆ ನಡೀತಾ ಇದೆ, ನಿನ್ನ ಕುಟುಂಬದಲ್ಲಿ ಹೀಗೆ ನಡೀತಾ ಇದೆ, ವ್ಯಾಪಾರ ವ್ಯವಹಾರಗಳು ಹೀಗೆ ಆಗ್ತಾ ಇದೆ ಅನ್ನುವಂಥ ಮುನ್ಸೂಚನೆಯನ್ನು ಆ ತಾಯಿ ತಿಳಿಸ್ತಾಳೆ. ತಾಯಿ ತಿಳಿಸ್ತಿದ್ದಂಗೆ ಪರಿಹಾರ ಮಾರ್ಗನೂ ಕೂಡ ಮಾಡಿಕೊಡ್ತಾಳೆ. ಆ ಪರಿಹಾರ ಮಾರ್ಗವನ್ನು ಮಾಡಿಕೊಡುವಂಥದ್ದೇ ಬಹಳ ವಿಶೇಷ. ಈ ರೀತಿ ನಿಮ್ಮ ಮನೇಲಿ ಆಗ್ತಾ ಇದೆಯಾ, ನಿಮಗೆ ಮುಲಾಜಿಲ್ದಂಗೆ ಯಾರೋ ಕೆಡಕು ಮಾಡವ್ರೆ ಅಂತ. ಗುರುಗಳೇ, ಎಲ್ಲದಕ್ಕೂ ಎಕ್ಸ್ಪೈರಿ ಡೇಟ್ ಅನ್ನೋದಿರುತ್ತಲ್ವಾ? ಸೊ ಇದು ಮಾಟ ಮಂತ್ರಕ್ಕೆ ಏನಾದರೂ ಎಕ್ಸ್ಪೈರಿ ಅನ್ನೋದಿದೆಯಾ? ಹೌದು ಕಂದ, ಇದಕ್ಕೂ ಕೂಡ ಎಕ್ಸ್ಪೈರಿ ಇದೆ. ಯಾವಾಗ ಎಕ್ಸ್ಪೈರಿ ಇದೆ ಅಂತ ಅಂದರೆ, ಎಲ್ಲಿವರೆಗೂ ಕೆಟ್ಟದ್ದು ಮೆರೆಯೋಕ್ಕಾಗುತ್ತೆ. ಕೆಟ್ಟದ್ದು ಇದುವರೆಗೂ ಭೂಮಿ ಒಳಗೆ ಮೆರೆದಂಥದ್ದು ಇತಿಹಾಸ ಇಲ್ಲ. ಕೊನೆ ಕಾಲದಲ್ಲಿ ಒಳ್ಳೆಯದೇ ಕೈ ಹಿಡ್ದಿರ್ತಕ್ಕಂಥದ್ದು, ಧರ್ಮವೇ ಗೆದ್ದಿರ್ತಕ್ಕಂಥದ್ದು. ಒಂದು ಫಿಲಮಲ್ಲಿ ಹೀರೋ ಹೇಗಿರ್ತಾನೋ ವಿಲನ್ನು ಹಾಗೆ ಇರ್ತಾನೆ. ಅಂತಿಮವಾಗಿ ಸೋಲೋದೇ ವಿಲನ್ನು. ವಿಲನ್ನು ಸೋಲ್ತಾನೆ ಅನ್ನೋದು ನಮಗೆ ಗೊತ್ತು, ಆದ್ರೂ ಕೂಡ ಆ ಮೂವಿ ನೋಡ್ತೀವಿ ನಾವು. ಕೊನೆಗಾಲದ ವಿಲನ್ನೇ ಸೋಲೋದು ಅನ್ನೋದು ಗೊತ್ತು, ಆದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೋಡ್ತೀವಿ. ಹಾಗೆ ಕೊನೆಗಾಲದಲ್ಲಿ ಅಂತಿಮವಾಗಿ ದೈವ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಯಾರನ್ನೂ ಕೈ ಬಿಡಲ್ಲ. ಆ ದೈವ ಪಟ್ಟಂತ ಬಂದು ಕೈ ಹಿಡಿಯುತ್ತೆ. ಯಾವಾಗ ನಮ್ಮನ್ನು ಕೈ ಹಿಡಿಯುತ್ತೆ ಅಂದರೆ ನಾವು ಎಚ್ಚೆತ್ಕೋಬೇಕು. ಗುರು ಹಿರಿಯರಲ್ಲಿ ನಂಬಿಕೆಯನ್ನು ಇಡಬೇಕು, ದೈವದಲ್ಲಿ ನಂಬಿಕೆಯನ್ನು ಇಡಬೇಕು. ಆಗ ನಾವು ಮಾಡ್ತಕ್ಕಂಥ ಭಕ್ತಿ, ನಾವು ಮಾಡ್ತಕ್ಕಂಥ ಪೂಜೆ ಪುನಸ್ಕಾರ ಅಂತಿಮ ಕಾಲದಲ್ಲಾರು ಆಗಲಿ ಕೈ ಹಿಡಿದು ಆ ಮನುಷ್ಯನನ್ನು ಕಾಪಾಡುತ್ತೆ, ಆ ಕುಟುಂಬವನ್ನು ಕಾಪಾಡುತ್ತೆ. ಇಲ್ಲದೆ ಹೋದರೆ ಕೆಟ್ಟದಕ್ಕೆ ತಕ್ಕಲಾಕೊಂಡು ಕೆಟ್ಟದ್ರಲ್ಲೇ ಸಾಯ್ಬೇಕಾಗತ್ತೆ ಕಂದ. ಗುರುಗಳೇ, ಇದು ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷಗಳವರೆಗೂ ಇರುತ್ತೆ ಮಾಟ ಮಂತ್ರ? ನೋಡಿ, ನನ್ನ ಅನುಭವನ ಹೇಳ್ತೀನಿ. ಸುಮಾರು 10 ವರ್ಷಗಳಿಂದ ನೋವನ್ನು ಅನುಭವಿಸಿದ್ದಾರೆ, 20 ವರ್ಷಗಳಿಂದ ನೋವನ್ನು ಅನುಭವಿಸಿದ್ದಾರೆ, 25 ವರ್ಷದ ಆಚೆ ಪ್ರಶ್ನೆಯನ್ನು ಅಮ್ಮನವ್ರು ಬರೋದಿರತಕ್ಕಂಥದ್ದ ಉದಾಹರಣೆಯನ್ನು ನಾನು ನೋಡಿದ್ದೀನಿ. 25 ವರ್ಷದ ಆಚೆ. ಏನು 25 ವರ್ಷದ ಆಚೆ? ಯಾವುದೋ ಒಂದು ಭೂಮಿ ಸಮಸ್ಯೆ ಆಗಿರುತ್ತೆ ಅವ್ರಿಗೆ, ಯಾವುದೋ ಕೋರ್ಟು ಕಚೇರಿ ಬಿದ್ದುಬಿಟ್ಟಿರುತ್ತೆ. ಆ ಕೋರ್ಟು ಕಚೇರಿಲಿ ಆ ಭೂಮಿ ಇವರಂತ ಗೆದ್ದುಬಿಟ್ಟಿರ್ತಾರೆ. ಆ 20 ಗೆದ್ದದ್ದಷ್ಟೇ ಇವ್ರದಷ್ಟೇ ಗೆಲುವು. ಆದರೆ ಆ 25 ವರ್ಷಗಳ ಆಚೆ ಮಾಟ ಮಂತ್ರವನ್ನು ನಿನಗಾಗಿದೆ ಕಣೋ ಅಂತ ಬರೆದಾಗ ಅವರು ತಬ್ಬಿಬ್ಬಾಗ್ಬಿಡ್ತಾರೆ. ಏನು 25 ವರ್ಷದ ಯಾರು ನೋಡಪ್ಪ, 25 ವರ್ಷದ ಆಚೆ ಇಂಥದ್ದೊಂದು ನಿನಗೊಂದು ಸಮಸ್ಯೆ ಇತ್ತು, ಭೂಮಿ ಸಮಸ್ಯೆ ಇತ್ತು, ಅಥವಾ ಹೆಣ್ಣಿನಿಂದ ಸಮಸ್ಯೆ ಇತ್ತು, ಅವರು ಮಾಡಿರ್ತಕ್ಕಂಥ ಮಾಟ ಕೋಟ್ಲ ಇನ್ನೂ ನಿನಗೆ ಕೆಲಸ ಮಾಡ್ತಾ ಇದೆ ಅಂದರೆ ಇವರು ಬಗೆಹರಿಸ್ಕೊಳ್ಳೋಂಥ ಕೆಲಸ ಮಾಡಿರಲ್ಲ. 10 ವರ್ಷಗಳ ಆಚೆ ಮಾಟ ಮಂತ್ರಗಳನ್ನು ನಾವು ನೋಡಿದ್ದೀವಿ.
ಮಣ್ಣಲ್ಲಿ ಮಣ್ಣಾಗಿ ಹೋಗಿರುತ್ತೆ. ಒಂದು ಒಳ್ಳೆ ಹೊಸ ಮನೆ ಕಟ್ತಾ ಇರ್ತಾನೆ, ಆ ಮನೆನೇ ನಿಂತೋಗಿರುತ್ತೆ. ಆ ಭೂಮಿಯಲ್ಲಿ ಸ್ಪರ್ಶ ಮಾಡಿ ಹೊರಟೋಗ್ಬಿಟ್ಟಿರ್ತಾರೆ, ಭೂಮಿಯಲ್ಲಿ ಊತು ಹೊರಟೋಗ್ಬಿಟ್ಟಿರ್ತಾರೆ. ಇನ್ನು ಆ ಮನೆ ನಡೀತದ್ದು ಹಂಗೆ ನಿಂತು ಹೋಗ್ಬಿಡುತ್ತೆ, ಆ ಫ್ಯಾಕ್ಟ್ರಿ ಹಂಗೆ ನಿಂತು ಹೋಗ್ಬಿಡುತ್ತೆ. 10 ವರ್ಷಗಳ ಉದಾಹರಣೆ ನೋಡಿದ್ದೀನಿ, 15 ವರ್ಷಗಳ ಉದಾಹರಣೆ ನೋಡಿದ್ದೀನಿ, 20 ವರ್ಷಗಳ ಉದಾಹರಣೆ ನೋಡಿದ್ದೀನಿ. ಆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡುತ್ತೆ ಆ ಮಾಟ ಕೂಟ್ಲ ಅನ್ನೋವಂಥದ್ದು. ಯಾವಾಗ ಮಣ್ಣಲ್ಲಿ ಮಣ್ಣಾಗಿ ಕರಗೋಗುತ್ತೋ ಅದೇ ರೀತಿ ಕರಗ ಕತ್ತಿಬಿಡುತ್ತೆ ಆ ಕುಟುಂಬ. ಅಂಥ ಸಮಸ್ಯೆಗಳನ್ನು ಉದಾಹರಣೆ ಸಹಿತವಾಗಿ ಆ ತಾಯಿ ನೋಡಿರ್ತಕ್ಕಂಥದ್ದು, ಮತ್ತೆ ಬರವಣಿಗೆ ಮೂಲಕವಾಗಿ ತಿಳಿಸಿರ್ತಕ್ಕಂಥದ್ದು ಅದೆಲ್ಲ ನಾವು ನೋಡಿದ್ದೀವಿ ಕಂದ. ಕೊನೆಗೆ ಆ 10 ವರ್ಷದ ಮಾಟ, 15 ವರ್ಷದ್ದು, 20 ವರ್ಷದ ಮಾಟ ಕೂಟ್ಲುಗಳನ್ನು ಕ್ಷಣ ಮಾತ್ರದಲ್ಲಿ ಬಗೆಹರಿಸಿ ಕಳಿಸಿದಾಳೆ ಈ ತಾಯಿ. ಮಾಟ ಮಂತ್ರದ ನಿವಾರಣೆನ ಯಾವ್ಯಾವಾಗೆಲ್ಲ ಮಾಡ್ತೀರಾ ಗುರುಗಳೇ? ಇಲ್ಲಿ ವಿಶೇಷವಾಗಿ ಶುಕ್ರವಾರ, ಭಾನುವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ತುಂಬ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ನಡೀತವೆ. ಇಲ್ಲಿ ಏನಪ್ಪ ಅಂತಂದರೆ, ಇಲ್ಲಿ ಪ್ರತಿ ಅಮಾವಾಸ್ಯೆ ದಿನ ಶತ್ರು ನಿಗ್ರಹ ಹೋಮ ನಡೆಯುತ್ತೆ ಕಂದ. ಶತ್ರು ನಿಗ್ರಹ ಹೋಮ ಅದು ಅದ್ಭುತವಾಗಿರುತ್ತೆ. ಯಾವುದೇ ರೀತಿಯ ಹಣಕಾಸುಗಳನ್ನು ನಾವು ಇಲ್ಲಿವರೆಗೂ ಯಾರು ತಲೂ ಕೇಳಿಲ್ಲ. ಮನೆಯಿಂದ 3 ತೆಂಗಿನಕಾಯಿ 3 ನಿಂಬೆಹಣ್ಣು ತಂದರೆ ಸಾಕು. ಇಲ್ಲಿವರೆಗೂ ನಾನು ಹೇಳಿನ 10 ವರ್ಷದ 15 ವರ್ಷದ ಮಾಟ ಕೂಟ್ಲುಗಳ ಸಮಸ್ಯೆ, ನಿಮ್ಮ ಮನೆಯಲ್ಲಿ ಬಗೆಹರಿಯಾರದಂಥ ಸಮಸ್ಯೆಗಳು ಕ್ಷಣ ಮಾತ್ರದಲ್ಲಿ ಆ ಒಂದು ಶತ್ರು ನಿಗ್ರಹ ಹೋಮ ಪಾಲ್ಗೊಂಡ್ರೆ ಸಾಕು. ನೆಗೆಟಿವ್ ಏನಿದೆ, 3 ತೆಂಗಿನಕಾಯಿ 3 ನಿಂಬೆಹಣ್ಣು ಮನೆಯಿಂದ ಪೂಜೆ ಮಾಡ್ಕೊಂಡ್ರೆ ಪ್ರತಿ ಅಮಾವಾಸ್ಯೆ ದಿವಸ ಇಲ್ಲಿ ನಡೆಯುತ್ತೆ. ಮತ್ತು ಹಿಂದಿರುಗಿಸುವಂಥ ಕಾರ್ಯ ಈ ತಾಯಿ ಮಾಡ್ತಾಳೆ, ಅಂದರೆ ರಿವರ್ಸ್. ನಾನು ಓದ್ ಎಪಿಸೋಡಲ್ಲೆಲ್ಲ ಹೇಳಿದ್ದೆ, ಯಾರು ಮಾಟ ಕೂಟ್ಲಾಗ ಮಾಡಿ ಆಟ ಆಡಿಸೋರಿದ್ರೆ ಅವರಿಗೆ 100ಕ್ಕೆ 100 ಹಿಂದಿರುಗಿಸುವಂಥ ಕೆಲಸವನ್ನು ಆ ತಾಯಿ ಮಾಡ್ತಾಳೆ ಅಂತ. ಅಮಾವಾಸ್ಯೆ, ಹುಣ್ಣಿಮೆ, ಶುಕ್ರವಾರ ಮತ್ತು ಭಾನುವಾರ ದಿನದಂದು ಕ್ಷೇತ್ರದಲ್ಲಿ ಮಾಟ ಕೂಟ್ಲವನ್ನು ಹಿಂದಿರುಗಿಸ್ತಕ್ಕಂಥ ಕಾರ್ಯ ನಡೆಯುತ್ತೆ. ಮತ್ತು ಶತ್ರು ನಿಗ್ರಹ ಹೋಮ ನಡೆಯುತ್ತೆ ಅಮಾವಾಸ್ಯೆ, ವಿಶೇಷವಾಗಿ ಅಮಾವಾಸ್ಯೆ ದಿವಸ. ಆ ಅಮಾವಾಸ್ಯೆ ದಿವಸ 3 ತೆಂಗಿನಕಾಯಿ 3 ನಿಂಬೆಹಣ್ಣು ತಂದರೆ ಸಾಕು. ಎಂಥ ಮಾಟ ಕೂಟ್ಲುಗಳನ್ನು ಒಡೆದಾಕ್ತಕ್ಕಂಥ ಒಂದು ಕೆಲಸವನ್ನು ಆ ತಾಯಿ ಮಾಡ್ತಾ ಇರ್ತಕ್ಕಂಥದ್ದು. ಅಮಾವಾಸ್ಯೆ, ಹುಣ್ಣಿಮೆ, ಶುಕ್ರವಾರ ಮತ್ತು ಭಾನುವಾರ ಈ ಕಾರ್ಯಗಳಿಗೆ ಎಲ್ಲಕ್ಕೂ ಮುಕ್ತಿ ಕೊಡ್ತಕ್ಕಂಥ ಕಾರ್ಯವನ್ನು ಈ ಕ್ಷೇತ್ರ ಮಾಡ್ಕೊಂಡು ಹೋಗ್ತಾ ಇದೆ. ಗುರುಗಳೇ, ಮಾಟ ಮಂತ್ರ ಅಂದ್ರೆ ಏನು, ಅದ್ರ ಬಗ್ಗೆ ಮಾಹಿತಿನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಶರಣಾರ್ಥಿ, ಎಲ್ಲರಿಗೂ ಒಳ್ಳೆಯದಾಗಲಿ.